ತುಂಬ ಜನ ದಿನಾಲೂ ಅನ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಅವರು ಈ ಮೂವಿ ನೋಡಲೇಬೇಕು. ಮೂವಿ ಹೆಸರು ಬಂದು ಅನ್ನ. ಹನೂರ್ ಚೆನ್ನಪ್ಪ ಅವರು ಬರೆದ ಕಥೆಯನ್ನಾಧರಿಸಿ ಈ ಸಿನಿಮಾ ತೆಗೆಯಲಾಗಿದೆ. ಇನ್ನು ಕಥೆಯ ವಿಚಾರಕ್ಕೆ ಬರೋದಾದರೆ 1980ರ ದಶಕದಲ್ಲಿ ನಡೆಯುವ ಈ ಕಥೆಯು ಬಡ ಗ್ರಾಮೀಣ ಕುಟುಂಬದ 8 ವರ್ಷದ ಮಾದೇವನಿಗೆ ಅನ್ನ ಊಟ ಮಾಡಬೇಕು ಎಂಬ ಆಸೆ ಇರುತ್ತೆ. ಅವನದು ಬಡ ಕುಟುಂಬ ಆಗಿರುವುದರಿಂದ ಮನೆಯಲ್ಲಿ ಅನ್ನ ಮಾಡಲ್ಲ. ಒಂದು ದಿನ ಮಲೆ ಮಹದೇಶ್ವರ ಜಾತ್ರೆಗೆ ಹೋದಾಗ ಮಾದೇವ ಕಳೆದು ಹೋಗಿ ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರುತ್ತಾನೆ. ಅಲ್ಲಿ ಅವನು ಅನ್ನದ ರುಚಿ ಕಂಡು ತುಂಬ ಆರಾಮವಾಗಿ ಇರ್ತಾನೆ. ಇತ್ತ ಮಗನನ್ನು ಕಳೆದುಕೊಂಡ ಮಾದೇವನ ತಂದೆ ತಾಯಿ ಅವನನ್ನು ಹುಡುಕಲು ಹರಸಾಹಸ ಪಡುತ್ತಾರೆ. ಹೇಗೋ ಅವರಿಗೆ ಮಾದೇವ ಇರುವ ಜಾಗ ಗೊತ್ತಾಗಿ ಅಲ್ಲಿಗೆ ಹೋಗುತ್ತಾರೆ. ಮಾದೇವ ಜಾತ್ರೆಯಲ್ಲಿ ಕಳೆದು ಹೋಗಿ ಬೇರೆ ಮನೆ ಸೇರಿದಾಗ ಆ ಮನೆಯವರು ಮಾದೇವನಿಗೆ ಅತ್ಯಂತ ಪ್ರೀತಿಯಿಂದ ಮನೆಯ ಮಗನಂತೆ ನೋಡಿಕೊಳ್ಳುವುದು, ಆ ಮನೆಯವರೊಂದಿಗೆ ಬೆರೆತು ಮಾದೇವ ಅಲ್ಲೇ ಉಳಿದುಕೊಳ್ಳುವುದನ್ನು ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಬಡತನ, ಮುಗ್ಧತೆ ಮತ್ತು ತಾಯ್ತನದ ಸಂಕೀರ್ಣತೆಯನ್ನು ಕಾಣಬಹುದು. ಸಿನಿಮಾ ನೋಡುವಾಗ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತೆ. ಅನ್ನ ಸಿನಿಮಾ ಸಮಕಾಲೀನ ಪ್ರಸ್ತುತತೆಯೊಂದಿಗೆ ಪ್ರತಿಧ್ವನಿಸುತ್ತದೆ. ಪೋಷಣೆ, ಸಾಮಾಜಿಕ ವರ್ಗ ಮತ್ತು ಸಮಾನತೆಯ ನಡುವಿನ ಸಂಕೀರ್ಣ ಸಂಬಂಧ, ಜಾಗತಿಕ ರಚನೆಯಲ್ಲಿ ಅನ್ನದ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಇಡೀ ಸಿನಿಮಾದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತನಾಡುವ ಅಪ್ಪಟ ಗ್ರಾಮೀಣ ಶೈಲಿಯ ಸಂಭಾಷಣೆಗಳಿರುವುದು ಸಿನಿಮಾದ ವಿಶೇಷವಾಗಿದೆ. ಸಿನಿಮಾದಲ್ಲಿ ಬರುವ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ಸಂದೇಶವನ್ನು ನೀಡ್ತವೆ. ಸಿನಿಮಾದ ಕೊನೆಯಲ್ಲಿ ಮಾದೇವ ಮನೆಗೆ ಬರುವುದು, ಅದೇ ಸಮಯಕ್ಕೆ ಸರ್ಕಾರದಿಂದ ರೇಷನ್ನಲ್ಲಿ ಅಕ್ಕಿ ಕೊಡುವ ಯೋಜನೆಯ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಹಾಡುಗಳ ವಿಚಾರಕ್ಕೆ ಬರೋದಾದರೆ ಕನಶೆಂಬ ಕುದುರೆ ಏರಿ ಮತ್ತು ಜಾನಪದ ಗೀತೆಯಾದ ಅಣ್ಣ ಮಾದಯ್ಯ ಹಾಡುಗಳು ಮನಮುಟ್ಟುವಂತಿವೆ. ಈ ಸಿನಿಮಾ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣಗೊಂಡಿದ್ದರೂ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಬಳಸಿಕೊಂಡ ಲೊಕೇಶನ್ ಇರ್ಬೋದು, ಸಿನಿಮಾಟೋಗ್ರಫಿ ಮತ್ತು ಕ್ಯಾಮರಾ ವರ್ಕ್ ಸೇರಿ ಎಲ್ಲವನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. 2024ರಲ್ಲಿ ಥಿಯೇಟರ್ನಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನಗೊಂಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಸಿನಿಮಾವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಈ ಚಿತ್ರವನ್ನು ಇಸ್ಲಾವುದ್ದೀನ್ ಅವರು ನಿರ್ದೇಶಿಸಿ ಸಂಪತ್ ಮೈತ್ರೇಯಿ, ಪದ್ಮಶ್ರೀ ಮಹಾಲೆ, ನಂದನ್ GM, ಬಾಲಾ ರಾಜವಾಡಿ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. IMDbಯಲ್ಲಿ 9.5 ರೇಟಿಂಗ್ ಪಡೆದುಕೊಂಡು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ನೀವೇನಾದರೂ ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ OTTಯಲ್ಲಿ ತಪ್ಪದೆ ನೋಡಿ. ಇದಾಗಿತ್ತು ಅನ್ನ ಸಿನಿಮಾದ ನನ್ನ ರಿವ್ಯೂ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ.